ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸೌಪ್ತಿಕ ಪರ್ವದಲ್ಲಿ ಭೀಮನು ಅಶ್ವತ್ಥಾಮನ ವಧಕ್ಕಾಗಿ ಹೊರಟುದನ್ನು ಕೇಳಿ ಕೃಷ್ಣನು ಧರ್ಮರಾಜನನ್ನು ನೋಡಿ ಅಶ್ವತ್ಥಾಮನ ಕ್ರೂರ ಸ್ವಭಾವವನ್ನು ತಿಳಿಸಿ ಅವನಿಂದ ಭೀಮನನ್ನು ಕಾಪಾಡಿಕೊಳ್ಳುವಂತೆ ಹೇಳಿದುದು ಎಂಬ 12ನೆಯ ಅಧ್ಯಾಯಕ್ಕೆ ಸ್ವಾಗತ. ಎಲೈ ಜನಮೇಜಯ ರಾಜ, ಭೀಮನು ಅತ್ತಲಾಗಿ ಹೋದೊಡನೆ ಪುಂಡರೀಕಾಕ್ಷನಾದ ಕೃಷ್ಣನು ಯುಧಿಷ್ಠಿರನನ್ನು ಕುರಿತು, ಓ ಪಾಂಡುಕುಮಾರ, ನಿನ್ನ ಸಹೋದರನಾದ ಭೀಮನು ಪುತ್ರಶೋಕದಿಂದ ಹಿಂದು ಮುಂದು ಕಾಣದೆ ಏಕಾಕಿಯಾಗಿ ಅಶ್ವತ್ಥಾಮನನ್ನು ಕೊಲ್ಲುವುದಕ್ಕಾಗಿ ಹೊರಟು ಬಿಟ್ಟನು. ಅವನು ಬಹಳ ಅಪಾಯದಲ್ಲಿ ಸಿಕ್ಕಿ ಬೀಳುವನು. ನಿನ್ನ ಎಲ್ಲ ಸಹೋದರರಿಗಿಂತಲೂ ಅವನು ನಿನಗೆ ಪ್ರಿಯನಲ್ಲವೇ? ಅಪಾಯಕ್ಕೆ ಸಿಕ್ಕಿದ ಅವನನ್ನು ನೀನು ರಕ್ಷಿಸಿಕೊಳ್ಳುವುದಕ್ಕಾಗಿ ಹೋಗಬೇಡವೇ? ಇನ್ನು ನೀನೇಕೆ ಹಿಂಬಾಲಿಸದಿರುವೆ? ಹಿಂದೆ ದ್ರೋಣನು ನಿಮ್ಮೆಲ್ಲರಿಗೂ ಶಸ್ತ್ರವಿದ್ಯೆಯನ್ನು ಕಲಿಸುತ್ತಿರುವಾಗ ಬ್ರಹ್ಮ ಶಿರಸ್ಸೆಂದು ಹೆಸರುಗೊಂಡ ಅಸ್ತ್ರವು ಸಮಸ್ತ ಭೂಮಿಯನ್ನಾದರೂ ದಹಿಸಬಲ್ಲುದೆಂದು ತನ್ನ ಮಗನಿಗೆ ತಿಳಿಸಿದ್ದನು. ಅಂತಹ ಅಸ್ತ್ರವನ್ನು ಆ ಆಚಾರ್ಯನು ತನಗೆ ಅರ್ಜುನನಲ್ಲಿರುವ ಅತಿಶಯವಾದ ಪ್ರೀತಿಯಿಂದ ಅವನಿಗೆ ಮಾತ್ರ ಮೊದಲು ಉಪದೇಶಿಸಿದನು. ಆಗ ಅವನಿಗೆ ಒಬ್ಬನೇ ಮಗನಾದ ಅಶ್ವತ್ಥಾಮನು ಮಾತ್ಸರ್ಯದಿಂದ ಏಕಾಂತದಲ್ಲಿ ತಂದೆಯ ಬಳಿಗೆ ಬಂದು ತನಗೂ ಅದನ್ನು ಕಲಿಸಿಕೊಡಬೇಕೆಂದು ಕೇಳಿದನು. ಆಗ ದ್ರೋಣನು ದುರ್ಬುದ್ಧಿಯುಳ್ಳ ತನ್ನ ಮಗನ ಚಪಲ ಸ್ವಭಾವವನ್ನು ತಿಳಿದವನಾದುದರಿಂದ ಮನಸ್ಸಿನಲ್ಲಿ ಸಂತೋಷವಿಲ್ಲದೆ ತನ್ನ ಮಗನನ್ನು ನೋಡಿ, ಕುಮಾರ, ನಾನೇನೋ ನಿನಗೆ ಆ ಅಸ್ತ್ರವನ್ನು ಕೊಡುವೆನು, ಆದರೆ ನೀನು ಮಾತ್ರ ಆ ವಿಷಯದಲ್ಲಿ ಬಹಳ ಎಚ್ಚರದಿಂದಿರಬೇಕು. ನೀನು ಎಷ್ಟೇ ವಿಪತ್ತಿಗೆ ಸಿಕ್ಕಿಬಿದ್ದಾಗಲೂ ಆ ಅಸ್ತ್ರವನ್ನು ಮುಂದಾಲೋಚನೆಯಿಲ್ಲದೆ ಪ್ರಯೋಗಿಸಬಾರದು. ಮುಖ್ಯವಾಗಿ ಮನುಷ್ಯರ ಮೇಲೆ ಇದನ್ನು ಪ್ರಯೋಗಿಸಲೇಬಾರದು. ನೀನು ಯಾವಾಗಲೂ ಸಾಧುಗಳ ಮಾರ್ಗದಲ್ಲಿ ನಿಲ್ಲುವವನಲ್ಲ. ಎಚ್ಚರಿಕೆ ಎಂದನು. ತಂದೆಯ ಈ ನಿಂದಾ ವಾಕ್ಯವನ್ನು ಕೇಳಿ ಅಶ್ವತ್ಥಾಮನಿಗೆ ಮಹತ್ತಾದ ವ್ಯಸನ ಉಂಟಾಯಿತು. ಸಮಸ್ತ ಶ್ರೇಯಸ್ಸುಗಳಲ್ಲಿಯೂ ನಿರಾಶನಾಗಿ ಅವನು ತಂದೆಯನ್ನು ಬಿಟ್ಟು ಭೂಮಿಯನ್ನು ಸುತ್ತುತ್ತಿದ್ದನು. ಓ ಯುಧಿಷ್ಠಿರ, ನೀನು ವನವಾಸದಲ್ಲಿರುವಾಗ ಆ ಅಶ್ವತ್ಥಾಮನು ದ್ವಾರಕೆಗೆ ಬಂದು ಅಲ್ಲಿ ವೃಷ್ಣಿಗಳಿಂದ ಸತ್ಕರಿಸಲ್ಪಡುತ್ತಾ ವಾಸ ಮಾಡುತ್ತಿದ್ದನು. ಅವನು ಒಮ್ಮೆ ದ್ವಾರಕೆಯ ಪಕ್ಕದಲ್ಲಿ ಸಮುದ್ರ ತೀರದಲ್ಲಿ ಏಕಾಕಿಯಾಗಿದ್ದ ನನ್ನ ಬಳಿಗೆ ತಾನೊಬ್ಬನೇ ಏಕಾಂತದಿಂದ ಬಂದು ನಗುಮುಖದೊಡನೆ ಹೀಗೆಂದು ಹೇಳಿದನು. ಕೃಷ್ಣ, ನನ್ನ ತಂದೆಯು ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮಶಿರಸ್ಸೆಂಬ ದೇವಗಂಧರ್ವರಿಂದ ಪೂಜಿತವಾದ ಅಸ್ತ್ರವನ್ನು ಅಗಸ್ತ್ಯನಿಂದ ಪಡೆದನು. ನನ್ನ ತಂದೆಯಲ್ಲಿ ಹೇಗೋ ಹಾಗೆಯೇ ಆ ಅಸ್ತ್ರವು ಈಗ ನನ್ನಲ್ಲಿರುವುದು. ಓ ವಾಸುದೇವ, ಆ ದಿವ್ಯಾಸ್ತ್ರವನ್ನು ನನ್ನಿಂದ ನೀನು ಪಡೆದು ನಿನ್ನಲ್ಲಿರುವ ಚಕ್ರ ರೂಪವಾದ ಅಸ್ತ್ರವನ್ನು ನನಗೆ ಕೊಡು ಎಂದನು. ಹೀಗೆ ಎಷ್ಟು ದೈನ್ಯದಿಂದ ಯಾಚಿಸುತ್ತಿರುವ ಆ ಅಶ್ವತ್ಥಾಮನ ವಿಷಯದಲ್ಲಿ ನಾನು ಪ್ರಸನ್ನನಾಗಿ ಬ್ರಾಹ್ಮಣೋತ್ತಮನಾದ ಅವನಿಗೆ ಕೈಮುಗಿದು, ಬ್ರಾಹ್ಮಣ ಕುಮಾರ, ದೇವ ದಾನವ ಗಂಧರ್ವರು ಮನುಷ್ಯರು ಪನ್ನಗರು ನಾಗರು ಎಲ್ಲರೂ ಒಂದಾಗಿ ಸೇರಿದರು ನನ್ನ ಪರಾಕ್ರಮದ ಶತಾಂಶದಲ್ಲಿ ಒಂದು ಭಾಗಕ್ಕೂ ಸಾಟಿಯಾಗಲಾರರು. ಇದು ನನ್ನಲ್ಲಿ ಬಿಲ್ಲುಂಟು, ಶಕ್ತಿಯುಂಟು, ಚಕ್ರವುಂಟು, ಗದೆಯುಂಟು. ಇವುಗಳಲ್ಲಿ ನಿನಗೆ ಬೇಕಾದವುಗಳನ್ನೆಲ್ಲ ಕೊಡುವೆನು. ಓ ದ್ರೋಣಪುತ್ರ, ಈ ಅಸ್ತ್ರಗಳಲ್ಲಿ ಯಾವುದನ್ನು ನೀನು ಕೈಯಿಂದ ಎತ್ತಬಲ್ಲೆಯೋ ಮತ್ತು ಯುದ್ಧದಲ್ಲಿ ಪ್ರಯೋಗಿಸಬಲ್ಲೆಯೋ ಅದನ್ನು ನೀನೇ ಆರಿಸಿ ತೆಗೆದುಕೊಳ್ಳಬಹುದು. ನೀನು ನನಗೆ ಪ್ರತಿಯಾಗಿ ಅಸ್ತ್ರವನ್ನು ಕೊಡುವುದಾಗಿ ಹೇಳಿದೆಯಲ್ಲವೇ? ಅದಿಲ್ಲದಂತೆಯೂ ನಿನಗೆ ಬೇಕಾದುದನ್ನು ನೀನು ತೆಗೆದುಕೊಳ್ಳಬಹುದು ಎಂದೆನು. ಆಗ ಅಶ್ವತ್ಥಾಮನು ನನ್ನ ಮೇಲಿನ ಹುರುಡಿನಿಂದ 1000 ಅರಗಳುಳ್ಳ ಸುನಾಭವೆಂಬ ನನ್ನ ಚಕ್ರಾಯುಧವನ್ನೇ ತನಗೆ ಕೊಡಬೇಕೆಂದು ಕೇಳಿದನು. ಆಗ ನಾನು ಸರಿ, ಅದನ್ನೇ ತೆಗೆದುಕೊಂಡು ಹೋಗು ಎಂದನು. ಆಗ ಅವನು ದರ್ಪದಿಂದ ಮೇಲೆದ್ದು ಅಲಕ್ಷ್ಯ ಭಾವದಿಂದ ಎಡಗೈಯನ್ನು ನೀಡಿ ಆ ಚಕ್ರವನ್ನು ಎತ್ತುವುದಕ್ಕೆ ಹೋದನು. ಆದರೇನು, ಅದನ್ನು ಅಲ್ಲಾಡಿಸುವುದು ಅವನಿಂದ ಸಾಧ್ಯವಾಗಲಿಲ್ಲ. ಆಮೇಲೆ ಬಲಗೈಯನ್ನಿಟ್ಟನು, ಆಗಲೂ ಅದು ಕದರಲಿಲ್ಲ. ಆಮೇಲೆ ಎರಡೂ ಕೈಗಳನ್ನು ಇಟ್ಟು ತನ್ನ ಸರ್ವ ಪ್ರಯತ್ನದಿಂದಲೂ ತನ್ನ ಸಮಸ್ತ ಶಕ್ತಿಯನ್ನು ಉಪಯೋಗಿಸಿ ಎತ್ತುವುದಕ್ಕೆ ಹೋದನು. ಆಗಲೂ ಅದನ್ನು ಅಲ್ಲಾಡಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ಅವನಿಗೆ ಬಹಳ ಆಯಾಸವಾಯಿತು. ಮಹಾ ವ್ಯಸನದಿಂದ ಆ ಪ್ರಯತ್ನವನ್ನು ಬಿಟ್ಟು ಸುಮ್ಮನಿದ್ದನು. ಹೀಗೆ ಆಶಾಭಂಗದಿಂದ ದುಃಖಿಸುತ್ತಿರುವ ಆ ಅಶ್ವತ್ಥಾಮನನ್ನು ನಾನು ಸಮೀಪಕ್ಕೆ ಕರೆದು, ಓ ಬ್ರಾಹ್ಮಣ, ಈ ಲೋಕದಲ್ಲಿ ನನಗೆ ಅರ್ಜುನನಿಗಿಂತಲೂ ಪ್ರಿಯನಾದವನು ಬೇರೊಬ್ಬನಿಲ್ಲ. ನನ್ನಿಂದ ಅವನು ಪಡೆಯಬಾರದ ವಸ್ತುವು ಯಾವುದೊಂದಾದರೂ ಇಲ್ಲ.
ನನ್ನ ಪ್ರಾಣಗಳನ್ನಾದರೂ ಅವನಿಗೆ ನಾನು ಒಪ್ಪಿಸತಕ್ಕವನು. ದೇವ ಮನುಷ್ಯ ವರ್ಗಗಳಿಗೆಲ್ಲ ಅವನು ಆದರ್ಶವೆನಿಸಿರುವನು. ಗಾಂಧೀವಧಾರಿಯು, ಕಪಿಧ್ವಜನು, ಶ್ವೇತವಾಹನನು ಆದ ಆ ಕಿರೀಟಿಯು ಸಾಕ್ಷಾತ್ ಪರಶಿವನೊಡನೆ ದ್ವಂದ್ವ ಯುದ್ಧವನ್ನು ಮಾಡಿ ಅವನನ್ನು ಸಂತೋಷಗೊಳಿಸಿದನು. ಅಂತಹವನೂ ಕೂಡ ನನ್ನೊಡನೆ ನೀನು ಹೇಳಿದಂತೆ ಇಂತಹ ವಾಕ್ಯವನ್ನಾಡಲಿಲ್ಲ. ಇದಲ್ಲದೆ ನಾನು 12 ವರ್ಷಗಳವರೆಗೆ ಹಿಮವತ್ ಪರ್ವತದ ಪಾರ್ಶ್ವದಲ್ಲಿ ಘೋರವಾದ ಬ್ರಹ್ಮಚರ್ಯವನ್ನು ಹಿಡಿದು ನನ್ನ ಸಹಧರ್ಮಿಣಿಯಾದ ರುಕ್ಮಿಣಿಯಲ್ಲಿ ತಪೋಬಲದಿಂದ ಯಾವ ಪುತ್ರನನ್ನು ಪಡೆದೆನೋ, ಮಹಾ ತೇಜಸ್ವಿಯಾದ ಪ್ರದ್ಯುಮ್ನೆಂಬ ಆ ನನ್ನ ಮಗನು ಸಾಕ್ಷಾತ್ ಸನತ್ಕುಮಾರನ ವಂಶಭೂತನು. ಅಂತಹವನು ಕೂಡ ನನ್ನಿಂದ ಈ ದಿವ್ಯ ಚಕ್ರವನ್ನು ಯಾಚಿಸಲಿಲ್ಲ. ಮೂಢನಾದ ನೀನು ಅದನ್ನು ಕೇಳಿದೆಯಲ್ಲವೇ? ನನ್ನ ಒಡಹುಟ್ಟಿದ ಬಲರಾಮನಾಗಲಿ ಗದನಾಗಲಿ ಸಾಂಬನಾಗಲಿ ಇದನ್ನು ಕೇಳಿದವರಲ್ಲ. ದ್ವಾರಕಾವಾಸಿಗಳಾದ ವೃಷ್ಣಿಗಳು ಅಂಧಕರು ಮೊದಲಾದ ಯಾದವರಾರು ಇಂತಹ ಅಲ್ಪವಾದ ಮಾತನ್ನು ನನ್ನೊಡನೆ ಆಡಿದುದಿಲ್ಲ. ನೀನು ಬುದ್ಧಿಯಿಲ್ಲದೆ ನನಗೆ ಅಸಾಧಾರಣ ಚಿಹ್ನವಾದ ಚಕ್ರವನ್ನು ಕೇಳುತ್ತಿರುವೆಯಲ್ಲ. ನೀನಾದರೂ ಭರತ ವಂಶಕ್ಕೆಲ್ಲ ಆಚಾರ್ಯನಾದ ದ್ರೋಣಾಚಾರ್ಯನ ಮಗನು, ಎಲ್ಲ ಯಾದವರಿಂದಲೂ ಪೂಜಿಸಲ್ಪಟ್ಟವನು. ಅಪ್ಪ, ಈ ಚಕ್ರದಿಂದ ನೀನು ಯಾರನ್ನು ಎದುರಿಸಬೇಕೆಂದು ಯೋಚಿಸುವೆ ಎಂದೆನು. ಅದಕ್ಕೆ ಆ ಅಶ್ವತ್ಥಾಮನು, ಕೃಷ್ಣ, ನಿನ್ನನ್ನು ಪೂಜಿಸಿ ನಿನ್ನೊಡನೆಯೇ ಯುದ್ಧ ಮಾಡುವೆನು. ಇದರಿಂದ ನಾನು ಎಂಥವರಿಗೂ ದುರ್ಜಯನೆನಿಸುವೆನು. ಇದು ಸತ್ಯವು. ಓ ಕೇಶವ, ನೀನು ಕೊಡದಿದ್ದರೆ ನಾನು ನಿರಾಶನಾಗಿ ಹಿಂತಿರುಗಿ ಹೋಗುವೆನು. ನಿನ್ನ ಮಂಗಳಾಶೀರ್ವಾದವನ್ನು ಅನುಗ್ರಹಿಸಿದರೆ ಸಾಕು. ಈ ಚಕ್ರವು ಯಾದವ ಶ್ರೇಷ್ಠನಾದ ನಿನಗೆ ಹೊರತು ಬೇರೊಬ್ಬರಿಗೆ ಸ್ವಾಧೀನವಾಗತಕ್ಕುದಲ್ಲವೆಂದು ತಿಳಿಯಿತು. ಬೇರೊಬ್ಬನು ಇದನ್ನು ಧರಿಸಲಾರನು ಎಂದು ಹೇಳಿ ನನ್ನಿಂದ ಕೆಲವು ರಥಾಶ್ವಗಳನ್ನು, ಧನಗಳನ್ನು, ಹಲವು ರತ್ನಗಳನ್ನು ಪಡೆದು ಹೊರಟು ಹೋದನು. ಆದುದರಿಂದ ಧರ್ಮರಾಜ, ಆ ಅಶ್ವತ್ಥಾಮನು ಬಹಳ ಕೋಪಿಷ್ಠನು, ಚಪಲನು, ಕ್ರೂರನು, ದುರ್ಬುದ್ಧಿಯುಳ್ಳವನು. ಅಂತಹವನಲ್ಲಿ ಬ್ರಹ್ಮಶಿರಸ್ಸೆಂಬ ಮಹಾಸ್ತ್ರವುಂಟು. ಆದುದರಿಂದ ಭೀಮನಿಗೆ ಅವನಿಂದ ಅಪಾಯ ಉಂಟಾಗದಂತೆ ರಕ್ಷಿಸಿಕೊಳ್ಳಬೇಕಾದುದು ಈಗ ನಿಮ್ಮೆಲ್ಲರ ಕರ್ತವ್ಯವು ಎಂದನು. ಇದು 12ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.